ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಸೇನೆಯ ಡಿಜಿಒ ಸುದ್ದಿಗೋಷ್ಠಿ ನಡೆಸಿದ್ರು. ದಯೆಯನ್ನ ದೌರ್ಬಲ್ಯ ಅಂತ ಭಾವಿಸಬೇಡಿ, ಯುದ್ಧವಾದ್ರೆ ಇದಕ್ಕಿಂತಲೂ ಭಿನ್ನವಾಗಿರುತ್ತೆ. ದೇವರು ಅದನ್ನ ತಡೆಯಲಿ. ನಮ್ಮ ಹೋರಾಟ ಕೇವಲ ಉಗ್ರರ ವಿರುದ್ಧ ಹೊರತು ಪಾಕ್ ಸೇನೆ ವಿರುದ್ಧ ಅಲ್ಲ. ನಮ್ಮ ಹೋರಾಟದಲ್ಲಿ ಪಾಕಿಸ್ತಾನ ಸೇನೆ ಮಧ್ಯಪ್ರವೇಶಿಸಿದೆ. ನಿಮ್ಮ ನಷ್ಟಕ್ಕೆ ನೀವೇ ಹೊಣೆ ಅಂದ್ರು. ಇನ್ನು ಪಾಕ್ನಲ್ಲಿ ಭಾರತದ ಪ್ರತಿದಾಳಿಯಿಂದ ಆಗಿರುವ ನಷ್ಟಕ್ಕೆ ಸಾಕ್ಷ್ಯವನ್ನ ರಿಲೀಸ್ ಮಾಡಿದ್ರು. ರಾಮಚರಿತ ಮಾನಸ, ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು. ಸೇನಾ ಡಿಜಿಗಳ ಜಂಟಿ ಸುದ್ದಿಗೋಷ್ಠಿಯ ಹೈಲೈಟ್ಸ್ ಹೀಗಿದೆ. ಸೊ ಅದರಲ್ಲಿ ರಾಮಚರಿತ ಮಾನಸ್ ಬಗ್ಗೆ ಅಂತೂ ಒಂದು ಕವರ ಹೇಳಿಬಿಟ್ಟು ಅದರ ಬಗ್ಗೆ ಹೇಳ್ತಾ ಇದ್ರು. ತುಂಬಾ ಅದ್ಭುತವಾಗಿತ್ತು. ಏನ್ ಮೆಸೇಜ್ ಕೊಡಬೇಕಾಗಿದೆ ಅದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನೊಂದ್ಸಲ ಕೇಳಬೇಕು ಅದನ್ನ. ಇನ್ನು ಚೀನಾ ನಿರ್ಮಿತ PL-15 ಕ್ಷಿಪಣಿ ಮತ್ತು ಟರ್ಕಿ ಡ್ರೋನ್ ಅನ್ನು ಧ್ವಂಸಗೊಳಿಸಿದ್ದೇವೆ. ಪಾಕ್ ಮಿರಾಜ್ ಜೆಟ್ ಅನ್ನು ಆಕಾಶದಲ್ಲಿ ಹೊಡೆದಿದ್ದೇವೆ. ಸೊ ಕರಾಚಿಯ ಮಲೀರ್ ಕಂಟೋನ್ಮೆಂಟ್ ಮತ್ತು ಲಾಹೋರ್ನ ರಡಾರ್ ಸೆಂಟರ್ ಛಿದ್ರವಾಗಿದೆ. ಪಾಕ್ನ ಲಾಂಗ್ ರೇಂಜ್ ರಾಕೆಟ್ಗಳು ಡ್ರೋನ್ಗಳೆಲ್ಲ ಉಡೀಸಾಗಿ ಹೋಗ್ಬಿಟ್ಟಿದೆ. ಪಾಕ್ ಪಂಜಾಬ್ನ ಗುಜರಾನ್ವಾಲಾದ ರಡಾರ್ ಕೇಂದ್ರ ಕೂಡ ಪೀಸ್ ಆಗಿ ಹೋಗಿದೆ. ನೂರ್ ಖಾನ್ ಮತ್ತು ರಹೀಮಿಯಾರ್ ಖಾನ್ ಏರ್ಬೇಸ್ಗಳನ್ನೆಲ್ಲ ಧ್ವಂಸಗೊಳಿಸಿದ್ದೇವೆ. ಪಾಕಿಸ್ತಾನದ ಕಿರಾನ ಬೆಟ್ಟವನ್ನು ಕೂಡ ನಾವು ಹೊಡೆದಿಲ್ಲ. ಕಿರಾನ ಬೆಟ್ಟದ ಪರಮಾಣು ಸ್ಥಾವರ ತಿಳಿಸಿದ್ದಕ್ಕೂ ಕೂಡ ಥ್ಯಾಂಕ್ ಯು ಅಂತೇಳಿ ಅಲ್ಲಿ ಕೇಳ್ತಾ ಇದ್ರು. ಕಿರಾನ ಬೆಟ್ಟದಲ್ಲೆಲ್ಲ ಹಿಂಗೆ ಇದೆ ಅಲ್ವಾ, ಅಲ್ಲಿ ಹೊಡೆದಿರಲ್ಲ ಅಂತಂದ್ರೆ ಹೌದಾ, ಅಲ್ಲಿ ಪರಮಾಣು ಇದೆಯಾ, ನಮಗೆ ಗೊತ್ತೇ ಇಲ್ಲ ಅಂತಂದ್ರು. ಸೊ ತನ್ನ ಡ್ಯಾಮೇಜ್ಗೆ ಪಾಕಿಸ್ತಾನವೇ ಹೊಡೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಅಭೇದ್ಯವಾಗಿದೆ. ಪಾಕ್ ದಾಳಿಗಳನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲಗೊಳಿಸಿವೆ. ಸೊ ನಮ್ಮ ಸೇನೆ IB ಮತ್ತು LOC ಅನ್ನು ದಾಟಿಲ್ಲ. ನಮ್ಮ ಹೋರಾಟ ಉಗ್ರ ವಿರುದ್ಧವೇ ಹೊರತು ಪಾಕ್ ಸೇನೆ ವಿರುದ್ಧ ಅಲ್ಲ. ಉಗ್ರರ ಪರ ಪಾಕ್ ಸೇನೆ ನಿಂತಿದ್ದೇ ಸಂಘರ್ಷಕ್ಕೆ ಕಾರಣವಾಗಿರೋದು. ಕೆಲ ವರ್ಷಗಳಲ್ಲಿ ಉಗ್ರರ ವರ್ತನೆ ಯೋಜನೆ ಬದಲಾಗಿ ಹೋಗಿದೆ. ಹಾಗಾಗಿ ಕಾಲ ಕಾಲಕ್ಕೆ ನಮ್ಮ ತಂತ್ರಗಾರಿಕೆ ಕೂಡ ಬದಲಾಗ್ತಾ ಇರುತ್ತೆ. ಮಿಲಿಟರಿ ಬೇಸ್ಗಳು, ಶಸ್ತ್ರಾಸ್ತ್ರಗಳು ಮುಂದಿನ ಕಾರ್ಯಾಚರಣೆಗೆ ಸನ್ನದ್ಧ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. Yeah, drones are of Turkish origin. So that comes to your question. All right. चूंकि आपने शुरू किया श्री रामधारी सिंह दिनकर जी की कविता से, हमारे राष्ट्र कवि रहे हैं, और क्या संदेश दिया जा रहा है, तो मैं बस आपको रामचरितमानस की एक कुछ पंक्ति याद दिलाऊंगा. आप समझ जाएंगे. विनय न माने जलधि जड़, भय 3 दिन बीत, बोले राम सकोप तब, भय बिन होए न प्रीत. तो समझदार के लिए इशारा ही काफी. ड्रोन, टर्किश ड्रोन्स का सवाल है. आपने देखा किस तरह के रेकेज यहाँ पे फोटोग्राफ्स हमने दिखाए हैं, चाहे वो टर्किश ड्रोन्स हो या और कहीं के भी ड्रोन्स हो. हमारे काउंटर US सिस्टम्स, हमारे ट्रेन्ड एयर डिफेंस ऑपरेटर्स पूरी तरह सक्षम हैं, और हमारी देश की जो इंडिजिनस कैपेबिलिटी है काउंटर US के लिए, उसने दिखा दिया है कि चाहे किसी भी तरह की टेक्नोलॉजी आ जाए, हम उसको काउंटर करने के लिए तैयार हैं. और मुझे बोलने की ज्यादा जरूरत नहीं है, आपने खुद ही अपनी आंखों से देखा है. ಇನ್ನು ಭಾರತದ ಮಿಲಿಟರಿ ಕಾರ್ಯಾಚರಣೆಗೆ ಪಾಕಿಸ್ತಾನದಲ್ಲಿ 20% ಹಾನಿಯಾಗಿದೆ. ಮೇ 7ರಿಂದ ಮೇ 10ರವರೆಗೆ 87 ಗಂಟೆಗಳಲ್ಲಿ ಸೇನಾ ಕಾರ್ಯಾಚರಣೆ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಸಿತು. ಇದರ ಪರಿಣಾಮ ಏನಾಯಿತು? ಅದರ ಹೈಲೈಟ್ಸ್ ಹೀಗಿದೆ. ಪಾಕ್ನಲ್ಲಿ 20% ಡ್ಯಾಮೇಜ್ ಆಗಿದೆ. ಇರ್ಲಾರದು ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಹಿಂಗೆ ಆಗಿರೋದೇ ಅಲ್ಲಿ ಆರ್ಥಿಕ ಸಂಕಷ್ಟ. ಅಲ್ಲಿ ಮೊದಲು ಅದರಲ್ಲಿ 20% ಹಾನಿ ಅಂತಂದರೆ ಪರಿಸ್ಥಿತಿ ಏನಾಗಿರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಪಾಕಿಸ್ತಾನದ 9ಕ್ಕೂ ಹೆಚ್ಚು ಉಗ್ರ ನೆಲೆಗಳು ಉಡೀಸಾ ಆಗೋಯ್ತು. ಲಾಹೋರ್ ಏರ್ ಡಿಫೆನ್ಸ್ ಸಿಸ್ಟಮ್, ಏರ್ಬೇಸ್, ರಡಾರ್ ಸೆಂಟರ್ ಧ್ವಂಸ ಆಯಿತು. ಬೋಲಾರಿ ಏರ್ಬೇಸ್ ಚಿಂದಿ ಆಗೋಯ್ತು. ಚಾಕೋಬಾಬಾದ್ ಶಹಬಾಜ್ ಏರ್ಬೇಸ್ಗೂ ಕೂಡ ಹಾನಿಯಾಯಿತು. ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ಗೂ ಕೂಡ ಡ್ಯಾಮೇಜ್ ಆಯಿತು. ಈ ಮಧ್ಯೆ ಭಾರತದ ಕೌಂಟರ್ ಅಟ್ಯಾಕ್ಗೆ ಹೆದರಿದ ಪುಕ್ಕಲ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೇರ್ ಜೀವ ಭಯದಿಂದ 2-3 ಗಂಟೆ ಬಂಕರ್ನಲ್ಲಿ ಅಡಗಿ ಕೂತಿದ್ದಂತೆ. ಅಯ್ಯಯ್ಯ, ಏನೋ ಬಿಲ್ಡಪ್ ಕೊಟ್ಟಿದ್ದು, ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ, ಅದು ಇದೆ ಅಂತೇಳಿ. ಹಬ್ಬಬ್ಬಬ್ಬಬ್ಬ. ಆ ಬಳಿಕ ಸುರಕ್ಷಿತ ಸ್ಥಳಕ್ಕೆ ಎಸ್ಕೇಪ್ ಆದ ಅಂತಲೂ ಕೂಡ ತಿಳಿದು ಬಂದಿದೆ. ಅಯ್ಯೋ, ಪಾಕಿಸ್ತಾನಕ್ಕೆ ಹೊಸದಲ್ಲ ರೀ ಇದು. ಪಾಕಿಸ್ತಾನದಲ್ಲಿರುವಂಥ ನಾಯಕರುಗಳು ಮತ್ತೆ ಅಲ್ಲಿರುವಂಥ ಸೇನಾಧಿಕಾರಿಗಳು ಹೇಗೆ ಅಂತಂದ್ರೆ, ಅವರ ಕೆಲಸಗಳು ಆಯ್ತು ಅಂತಂದ್ರೆ ಅವರು ಲಂಡನ್ನು ಇವೆಲ್ಲ ಫೈಟ್ ಹತ್ಕೊಂಡ್ಬಿಟ್ಟು ಅಲ್ಲಿ ಹೋಗಿದ್ದಿದ್ದೇ ಹೆಚ್ಚು. ತುಂಬಾ ಜನ ಎಲ್ಲ ಸೆಟ್ಲ್ ಅಲ್ಲೇ, ಅವ್ರ ಮಕ್ಕಳೆಲ್ಲ ಅಲ್ಲೇ ಸೆಟ್ಲು. ಇಲ್ಲಿ ಮಾತ್ರ ಕೆಲಸ ಮಾಡು. ಅಯ್ಯೋ, ನಮ್ಮ ಭಾರತದಲ್ಲಿ ಇಲ್ಲ ಅಂತೀರಾ? ಇಲ್ಲಿರುವಂತವರ ಫ್ಯಾಮಿಲಿಗಳನ್ನೆಲ್ಲ ಬೇರೆ ದೇಶದಲ್ಲಿ ಮಕ್ಕಳನ್ನೆಲ್ಲ ಗ್ರೀನ್ ಕಾರ್ಡ್ ಸಿಟಿಜನ್ಶಿಪ್ ಅನ್ನ ಕೊಟ್ಟು ಅಲ್ಲಿ ಇಟ್ಟಿದ್ದಾರೆ. ಹೆಸರು ಹೇಳಬಲ್ಲೆ ನಾನು. ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡ್ ಸಿಟಿಜನ್ಶಿಪ್ ಅನ್ನ ತಗೊಂಡು ಅಲ್ಲಿಟ್ಟಿದ್ದಾರೆ. ಇಲ್ಲಿ ಕುತ್ಕೊಂಡ್ಬಿಟ್ಟು ಪುಸಲಾಯಿಸ್ತಾರೆ, ದೇಶದ ಬಗ್ಗೆ ಮಾತಾಡ್ತಾರೆ, ಪುಸಲಾಯಿಸ್ತಾರೆ. ಇಲ್ಲಿರೋರ್ನೆಲ್ಲ ಕಲ್ಲು ಹೊಡೆಯೋದು, ಪೊಲೀಸ್ ಸ್ಟೇಷನ್ ನುಗ್ಗೋದು, ಬೆಂಕಿ ಹಚ್ಚೋದು. ಎಷ್ಟು ಜನ ಇಲ್ಲ ಇದರಲ್ಲೂ ಕೂಡ. ಇನ್ನು ಪಾಕ್ ಪೋಷಿತ ಜೈಷ್ ಲಷ್ಕರ್ ಹಿಜ್ಬುಲ್ಲಾ ಉಗ್ರ ಸಂಹಾರಕ್ಕೆ ನಮ್ಮ ಸೇನೆಗೆ ನೆರವಾಗಿದ್ದು ದೇಶದ ಹೆಮ್ಮೆ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ನಮ್ಮ ಇಸ್ರೋ ಹೇಗೆಲ್ಲ ಕೆಲಸ ನಿರ್ವಹಿಸಿತು, ಸೇನೆಗೆ ಸಹಕರಿಸಿತು ಅನ್ನೋದರ ಬಗ್ಗೆ ವಿ ನಾರಾಯಣ್ ಅವರು ಮಾತನಾಡಿದರು. ಅದರ ಡೀಟೇಲ್ಸ್ ಹೀಗಿದೆ. 10 ಸ್ಯಾಟಲೈಟ್ಗಳು ಸಕ್ರಿಯವಾಗಿದ್ದು ದೇಶದ ರಕ್ಷಣೆ
ಸುಭದ್ರತೆಯ ಖಾತರಿಗಾಗಿ ನಿರಂತರ ಕಾರ್ಯವನ್ನ ಮಾಡಿದೆ. ಇದರಲ್ಲಿ ಮಾತ್ರ ಅದ್ಭುತ ರೀ ಇಸ್ರೋನ ಮಾಡುವಂತ ಕೆಲಸ ಇದೆಯಲ್ಲ. ಹಿಂದೆಯೂ ಕೂಡ ಪುಲ್ವಾಮಾ ದಾಳಿಯಾದಂಥ ಸಂದರ್ಭದಲ್ಲಿ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತು ಅಂತಂದರೆ, ಪ್ರತಿಯೊಂದು ಕೂಡ ನಾವು ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ಹೇಗೆ ಅಂತಂದ್ರೆ ಡಿಫೆನ್ಸ್ ಸಿಸ್ಟಮ್, ನಮ್ಮ ಆರ್ಮಿ, ಏರ್ ಫೋರ್ಸ್ ಮತ್ತು ನೌಕಾದಳ ಏನಿದೆ, ನೇವಿ, ಎಲ್ಲವೂ ಕೂಡ ಕೆಲಸವನ್ನು ಮಾಡಬೇಕಾದ್ರೆ ಇಸ್ರೋ ಮೂಲಕವಾಗಿ ಕೆಲಸವನ್ನು ಮಾಡ್ತಾರೆ. ಎರಡು ಹೊಂದಾಣಿಕೆ ಮೇಲೆ ಕೆಲಸವನ್ನು ಮಾಡ್ತಿರ್ತಾರೆ. ಇವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಇವರೆಲ್ಲ ಕೊಡ್ತಾ ಇರ್ತಾರೆ. ಹೇಗೆ ಬೇಕೋ ಹಾಗೆ ಸ್ಯಾಟಲೈಟ್ ಏನೇನು ಇನ್ಫಾರ್ಮೇಷನ್ ಪ್ರತಿಯೊಂದು ಕೂಡ ಕೊಡ್ತಾರೆ. ಅದ್ಭುತವಾದಂಥ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಪಾಕ್ ಪಿಒಕೆ ಉಗ್ರ ನೆಲೆಗಳ ಮೇಲೆ ನಿರಂತರವಾಗಿ ನಿಗಾ ಇಟ್ಟಿದ್ರು. ಉಗ್ರ ಲಾಂಚ್ ಪ್ಯಾಡ್ಗಳ ಚಿತ್ರವನ್ನು ಸಂಗ್ರಹ ಮಾಡಿದ್ರು. ಪಾಕ್ ಸೇನಾ ಕೇಂದ್ರಗಳ ಚಿತ್ರಗಳ ಸಂಗ್ರಹ ಮಾಡಿದ್ರು. ಅರ್ಧ ಕಿಲೋಮೀಟರಿಂದ 1/4 ಕಿಲೋಮೀಟರ್ವರೆಗೂ ಕೂಡ ಹೈ ರೆಸೊಲ್ಯೂಷನ್ ಫೋಟೋವನ್ನು ಕೊಟ್ಟಿದ್ರು, ತುಂಬ ಕಡಿಮೆ ಚಿಕ್ಕದಾಗಿ. ಪಾಕ್ ಮೇಲೆ ದಾಳಿಗೂ ಮುನ್ನ, ದಾಳಿಯ ಬಳಿಕವೂ ಕೂಡ ಇಸ್ರೋ ನಿಗಾನ ಇಟ್ಟಿತ್ತು. 12 ಬೇಹುಗಾರಿಕಾ ಉಪಗ್ರಹಗಳನ್ನು ಹೊಂದಿದೆ ಭಾರತ. ಸೊ ದೇಶದ 7,000 ಕಿಲೋಮೀಟರ್ ಕಡಲ ಕಿನಾರೆಯ ಮೇಲೆ ಕೂಡ ನಿಗಾನ ಇಟ್ಟಿದ್ದು. ಅಷ್ಟೇ ಅಲ್ಲ, ನಮ್ಮ ರಾ ಏಜೆನ್ಸಿಗಳಿದಾವಲ್ವಾ, ಅವರು ಅತಿ ಹೆಚ್ಚು ಪಾತ್ರವನ್ನು ವಹಿಸಿರೋದು. ಯಾಕೆ ಅಂತಂದ್ರೆ ಬರೀ ಸ್ಯಾಟಲೈಟ್ ಥ್ರೂ ಹಿಂಗೆ ನೋಡ್ಬಿಟ್ರೆ ಬರಲ್ಲ. ಅಲ್ಲಿ ಟೆರರಿಸ್ಟ್ಗಳು ಅಲ್ಲೇ ಇದ್ದಾರೆ ಅನ್ನೋದಕ್ಕೆ ಸ್ಥಳೀಯವಾಗಿರುವಂಥ ಇನ್ಫಾರ್ಮೇಷನ್ಗಳು ಬೇಕು. ಅಬ್ಸರ್ವೇಷನ್ ಇರುತ್ತೆ ಲೋಕಲ್ ಅಲ್ಲಿರುವಂಥ ಇನ್ಫಾರ್ಮೇಷನ್ಗಳಿಲ್ಲದೆ ಇದು ಸಾಧ್ಯನೇ ಇಲ್ಲ. ರಾ ಏಜೆಂಟ್ಸ್ಗಳು ಬ್ಯೂಟಿಫುಲ್ ಆಗಿ ವರ್ಕನ್ನು ಮಾಡಿದ್ದಾರೆ. ಟೆರರಿಸ್ಟ್ಗಳು ಇಲ್ಲೇ ಇದ್ದಾರೆ, ಇದೇ ಬಿಲ್ಡಿಂಗಲ್ಲಿದ್ದಾರೆ, ಇಲ್ಲೇ ಇದ್ದಾರೆ, ಇವೆಲ್ಲ ಇಲ್ಲಿ ಕೂತ್ಕೊಂಡ್ಬಿಟ್ಟು ಸ್ಯಾಟಲೈಟಲ್ಲಿ ನೋಡ್ಬಿಟ್ಟು ಹೊಡೆಯೋದಾಗಿದ್ರೆ ಎಲ್ಲರೂ ಹೊಡಿತಾ ಇದ್ರು. ಇದು ಅಂಥ ಕೇಂದ್ರಗಳನ್ನು ಗುರಿಯಾಗಿಸ್ಕೊಳ್ಳೋಕೆ, ನಮಗೆ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ, ನಮ್ಮ ಲಾಂಗಿಟ್ಯೂಡು ಆಟಿಟ್ಯೂಡ್ ಎಷ್ಟು ಎಲ್ಲಿಯವರೆಗೂ ಇದೆ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ನೋಡ್ತಾರೆ. ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಇದು ಬೇಕಾಗೋದು. ಬಟ್ ರಾ ತುಂಬ ವರ್ಕ್ ಮಾಡಿದೆ ಇದರಲ್ಲಿ.